ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿ ನಾನು ಬ್ರೇಕ್ಫಾಸ್ಟಿಗೋಸ್ಕರ ಅಕ್ಕಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ ನೀರನ್ನ ಕಾಯಕ್ಕಿಟ್ಟು ಎಣ್ಣೆ ಉಪ್ಪನ್ನ ಸೇರಿಸ್ಕೊಂಡು ಅದಕ್ಕೆ ಶಾವಿಗೆನ ಸೇರಿಸ್ಕೊಂಡು ಒಂದು 80% ಅಷ್ಟು ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಗ್ಗರಣೆಗೋಸ್ಕರ ಎಣ್ಣೆಗೆ ಸಾಸಿವೆ, ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಗೋಡಂಬಿನೂ ಸೇರಿಸ್ಕೊಂಡು ಈರುಳ್ಳಿನ ಸೇರಿಸಿ ಬೇಯಿಸ್ಕೊಂಡು ಅದಕ್ಕೆ ತರಕಾರಿ ಮತ್ತು ಟೊಮೆಟೊನು ಸೇರಿಸಿ ಬೇಯಿಸಿರೋ ಅಂಥದ್ದಕ್ಕೆ ನಾನಿಲ್ಲಿ ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನೂ ಸೇರಿಸ್ಕೊಬೇಕಾಗುತ್ತೆ. ನಿಂಬೆಹಣ್ಣು ಸೇರಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಶಾವಿಗೆನ ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ. ಅದಕ್ಕೆ ಕಾಯಿ, ಗಸಗಸೆ, ಏಲಕ್ಕಿ ಹಾಗೆ ಗೋಡಂಬಿನೂ ಸೇರಿಸ್ಕೊಂಡು ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗಾಗಲೇ ನಾನಿಲ್ಲಿ ಬೆಲ್ಲನ ಕುದಿಸಿ ಅದನ್ನು ಸೋಸ್ಕೊಂಡಿದ್ದೀನಿ. ಅದಕ್ಕೆ ಈ ರುಬ್ಬಿರೋ ಅಂಥ ಕಾಯಿನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸೋದ್ರಿಂದ ಕಾಯಿ ಹಾಲು ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ದೇವ್ರ ನೈವೇದ್ಯಕ್ಕೂ ಮಾಡಿಕೊಂಡು ದೇವ್ರ ಪೂಜೆನೂ ಮುಗಿಸಿ ಇಲ್ಲಿ ನಾನು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ದೇವ್ರ ದರ್ಶನಕ್ಕೂ ಕೂಡ ಹೋಗಿದ್ವಿ.